ಯಾವಾಗ ನಾವು ಒಂದು ಕ್ಷೇತ್ರಕ್ಕೆ ಶಿಲಾನ್ಯಾಸ ಮಾಡ್ತೇವೋ, ಶಿಲಾನ್ಯಾಸದಿಂದ ತೊಡಗಿಸಿಕೊಂಡು ಸ್ತೂಪಿಕಾ ಪ್ರತಿಷ್ಠೆ ಅಂದರೆ ಅಂತಿಮವಾಗಿರುವಂಥ ಕರ್ಮ ದೇವಾಲಯದಲ್ಲಿ ಮುಗುಳಿಡುವುದು, ಅದುವರೆಗೆ ಅನುಸರಿಸಿಕೊಂಡು ಬರಬೇಕಾದಂಥ ಅನೇಕ ರೀತಿಯ ಶಾಸ್ತ್ರೀಯವಾಗಿರುವಂಥ ಪ್ರಕ್ರಿಯೆಗಳನ್ನು ನಮಗೆ ಆಗಮಶಾಸ್ತ್ರ ಬೋಧಿಸುತ್ತದೆ. ದೇವರನ್ನು ಆರಾಧನೆ ಮಾಡಲಿಕ್ಕೆ 3 ಮಾರ್ಗಗಳು ನಮಗೆ ಶಾಸ್ತ್ರ ಬೋಧಿಸಿಕೊಟ್ಟು. ಒಂದು ತಪಮಾರ್ಗ, ಅದು ಕಲಿಯುಗದಲ್ಲಿ ಚಿಂತನೆ ಮಾಡಲಿಕ್ಕೆ ಆಗುವಂಥದ್ದಲ್ಲ. ತನ್ನ ಶರೀರವನ್ನು ದಂಡಿಸಿಕೊಂಡು ಯಾವುದರ ಪರಿವೆಯೂ ಇಲ್ಲದೆ ಪೂರ್ತವಾಗಿ ಭಗವತ್ ಚಿಂತನೆಗೆ ಸಮರ್ಪಿತವಾಗಿದೆ. ಅಂತ ತಾಪಸಿಕವಾಗಿರುವಂಥ ಸ್ಥಿತಿ ಅಥವಾ ಅಂಥ ಆರಾಧನೆಯನ್ನು ಮಾಡಿಕೊಂಡು ಬರುವಂಥವರು ಕಲಿಯುಗದಲ್ಲಿ ಸಿಗುವುದು ವಿರಳ. ಇನ್ನೊಂದು ಭಕ್ತಿ ಮಾರ್ಗ. ಭಕ್ತಿ ಮಾರ್ಗ ಅದಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ. ನಾವು ಯಾವ ರೀತಿಯೂ ಕೂಡ ದೇವರನ್ನು ಆರಾಧನೆ ಮಾಡ್ಬೋದು. ಒಟ್ಟು ದೇವರ ನಾಮವನ್ನು ಸ್ಮರಿಸುವುದು. ಅದು ಯಾವುದೇ ಪ್ರದೇಶದಲ್ಲಿ ಆಗ್ಬೋದು, ದೇವರ ಛಾಯಾರೂಪ ಇದ್ದರೂ ಆಗ್ಬೋದು, ದೀಪ ಇದ್ದರೂ ಆಗ್ಬೋದು, ಇಲ್ಲದಿದ್ದರೂ ಆಗ್ಬೋದು. ನಾವು ಶಾರೀರಿಕವಾಗಿ ಶುದ್ಧಿಯಲ್ಲಿ ಇದ್ದರೂ ಆಗ್ಬೋದು, ಶಾರೀರಿಕವಾಗಿ ಶುದ್ಧಿಯಲ್ಲಿ ಇಲ್ಲದಿದ್ದರೂ ಆಗ್ಬೋದು. ಒಟ್ಟು ಆ ದೇವರನ್ನು ಎಲ್ಲಿ ಬೇಕಾದರೂ ಕೂಡ ನಾವು ಭಜಿಸುವಂಥ ಭಕ್ತಿ ಮಾರ್ಗ. 3ನೇದು ಹೇಳಿದ್ದು ಕರ್ಮ ಮಾರ್ಗ. ಆ ಕರ್ಮ ಮಾರ್ಗದಲ್ಲಿ ಏನು ನಮ್ಮ ಶಾಸ್ತ್ರ ವಿಧಿಸಿದೆಯೋ ಅದೇ ಮಾರ್ಗದಲ್ಲಿ ನಾವು ಮುಂದುವರಿಲಿಲ್ಲ ಅಂತಾದರೆ ಅದರಲ್ಲಿ ನ್ಯೂನತೆಗಳು ಕಾಣಬಹುದು, ಅಥವಾ ನಮ್ಮ ಮಾಡಿದಂಥ ಕರ್ಮ ಪೂರ್ತಿ ಆಗಲ್ಲ ಅಂತ ಹೇಳುವಂಥ ಸ್ಥಿತಿ ಬರ್ಬೋದು. ಈಗ ನಾವು ಒಂದು ಕ್ಷೇತ್ರವನ್ನು ನಾವು ಪರಿಕಲ್ಪನೆ ಮಾಡುವಂಥ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಇರುವಂಥ ಸಾನ್ನಿಧ್ಯ ಕರ್ಮ ಮಾರ್ಗದಲ್ಲಿ ಆರಾಧನೆ ಕೈಗೊಳ್ಳುವಂಥದ್ದು. ಆದ್ದರಿಂದ ಅದಕ್ಕೆ ಹಲವು ವಿಧಿವಿಧಾನಗಳನ್ನು ನಮಗೆ ಬೋಧಿಸಿಕೊಟ್ಟಿದ್ದಾರೆ. ಮೂಲೇನ ಪೀಠಂ ಪ್ರಕೃತಿ ಸ್ವರೂಪಂ ಬೀಜೇನ ಬಿಂಬಂ ಪುರುಷಾತ್ಮಕಂ ಅಂತೇಳಿ. ಏನು ಕ್ಷೇತ್ರ ಎಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಆಚರಿಸಿಕೊಂಡು ಬರುವಂಥ ಯಾವ ಈ ಸಾಂಪ್ರದಾಯಿಕವಾಗಿರುವಂಥ ಪದ್ಧತಿಗಳಿವೆಯೋ ಇದೆಲ್ಲವೂ ಕೂಡ ಪ್ರಕೃತಿ ಪುರುಷರ ಸಂಯೋಗವನ್ನು ಸಾರುತ್ತದೆ. ಕ್ಷೇತ್ರದಲ್ಲಿ ಆ ಪೀಠವನ್ನು ಪ್ರಕೃತಿಯಾಗಿಯೂ ಆ ಪೀಠದಲ್ಲಿ ಕುಳ್ಳಿರಿಸುವ ಲಿಂಗ ಅಥವಾ ಬಿಂಬವನ್ನು ಪುರುಷ ಸಂಕಲ್ಪದಲ್ಲಿ ನಮ್ಮ ಹಿರಿಯರು ಬೋಧಿಸಿ. ಅದೇ ರೀತಿ ನಾವು ಯಜ್ಞವನ್ನು ಅಗ್ನಿಮುಖದಲ್ಲಿ ದೇವತಾರಾಧನೆಯನ್ನು ಮಾಡಿಕೊಳ್ತೇವೆ. ಅಲ್ಲಿ ಆ ಅಗ್ನಿ ಪ್ರತಿಷ್ಠಾಪನೆಗೋಸ್ಕರ ಆಗಿರುವಂಥ ಮಂಡಲವನ್ನು ಅದು ಮತ್ತು ಕ್ಷೇತ್ರವಾಗಿಯೂ ಅದರಲ್ಲಿ ನಾವು ಹಾಕುವಂಥ ಅಗ್ನಿಯನ್ನು ಬೀಜವಾಗಿಯೂ ಸಂಕಲ್ಪ ಮಾಡ್ತೇವೆ. ಅಲ್ಲಿಯೂ ಕೂಡ ಪ್ರಕೃತಿ ಪುರುಷರ ಸಂಯೋಗ. ಒಂದು ಸ್ವಸ್ತಿಕ ಇಟ್ಟು ಪೂಜೆ ಮಾಡ್ತೇವೆ. ಆ ಸ್ವಸ್ತಿಕದಲ್ಲಿ ನಾವು ಬರೆಯುವಂಥ ಮಂಡಲವನ್ನು ಪ್ರಕೃತಿಯಾಗಿಯೂ ಅದರಲ್ಲಿ ಇರಿಸುವಂಥ ಸ್ವಸ್ತಿಕವನ್ನು ಪುರುಷನಾಗಿಯೂ ಸಂಕಲ್ಪ ಮಾಡ್ತೇವೆ. ಒಂದು ದೀಪವನ್ನು ಬೆಳಗ್ಗೆ ಆರಾಧನೆ ಮಾಡ್ತೇವೆ. ಅದಕ್ಕೆ ಭಾಜನ ಯಾವ ಪಾತ್ರೆ ಉಂಟೋ ಆ ಪಾತ್ರೆಯನ್ನು ಪ್ರಕೃತಿಯಾಗಿಯೂ ಅದರಲ್ಲಿ ನಾವು ಪ್ರಕಾಶಿಸುವಂಥ ಯಾವ ತೇಜಸ್ಸಿದೆ ಅಗ್ನಿ ಅದನ್ನು ಪುರುಷ ಸಂಕಲ್ಪ ಮಾಡಿ. ಹೀಗೆ ಪ್ರಕೃತಿ ಪುರುಷರ ಸಂಯೋಗವೇ ನಾವು ಕರ್ಮ ಮಾರ್ಗದಲ್ಲಿ ಆ ದೇವತಾರಾಧನೆ ಮಾಡಿಕೊಂಡು ಬರುವಂಥದ್ದು. ಆಗ ಅದನ್ನು ಅತ್ಯಂತ ಕ್ರಮಬದ್ಧವಾಗಿ ನಾವು ಅವಲಂಬಿಸಿಕೊಂಡು ಬರಬೇಕು. ಆಗಲೇ ಅದಕ್ಕೆ ಪರಿಪೂರ್ಣತೆ ಬರ್ತದೆ. ಒಂದು ದೇವಾಲಯದಲ್ಲಿ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂಥ ಚೈತನ್ಯ, ಅದಕ್ಕೆ ಪರಿಪೂರ್ಣವಾಗಿರುವಂಥ ಚೈತನ್ಯ ಬರಬೇಕು ಅಂತಾದರೆ ಅದರ ಪೂರ್ವಿಕವಾಗಿ ನಾವು ಮಾಡಿಕೊಂಡು ಬರಬೇಕಾದಂಥ ಅನೇಕ ವಿಧಿವಿಧಾನಗಳಿವೆ. ಆ ವಿಧಿವಿಧಾನಗಳೆಲ್ಲ ಮಾಡಿದಾಗುವಾಗಲೇ ಆ ಚೈತನ್ಯಕ್ಕೆ ಪೂರ್ಣತೆ ಬರುತ್ತೆ. ವಿಶೇಷ ದೋಷ ಹರಣೆ ಶುಭ ವರ್ತನೆ ಅಂತ ಶಾಸ್ತ್ರ ಬೋಧಿಸಿ. ಪೂರ್ತಿ ದೋಷಗಳು ಪರಿಹರಿಸಲ್ಪಟ್ಟಲ್ಲಿ ಮಾತ್ರ ಶುಭ ಪೂರ್ಣವಾಗಿ ವರ್ತಿಸಿದ್ದಷ್ಟೇ. ಆ ದೋಷಗಳು ಬಾಕಿ ಇದ್ದರೆ ಆ ಶುಭವಲ್ಲೂ ಕೂಡ ದೋಷ ನೀಡುತ್ತದೆ ಅಂತ ಇರುವ ಕಾರಣ ನಾವು ಆ ದೈವಿಕವಾಗಿರುವಂಥ ಸಾನ್ನಿಧ್ಯ ಪ್ರತಿಷ್ಠೆ ಮಾಡಲಿಕ್ಕಿಂತ ಮುಂಚಿತವಾಗಿ ಎಲ್ಲ ಆ ದೋಷ ಪರಿಹರಿಸಲಿಕ್ಕೆ ಪೂರಕವಾಗಿರುವಂಥ ಮಾರ್ಗಗಳನ್ನು ತೊಡಗಿಸಿಕೊಂಡು ಆ ರೀತಿಯಲ್ಲಿ ನಾವು ಈಗ ಪೂರ್ವಿಕವಾಗಿ ಆರಾಧನೆ ಆಗ್ತಾ ಇರುವಂಥ ಒಂದು ದೇವಾಲಯ ಎಷ್ಟೋ ವರ್ಷಗಳಿಂದ ದೇವರಿಗೆ ಪೂಜೆ ಸಲ್ಲುತ್ತಾವೆ. ನಾವೀಗ ಒಂದು ಆಗತಕ್ಕಂಥ ಜೀರ್ಣೋದ್ಧಾರ ಕಾರ್ಯಗಳನ್ನು ಪೂರ್ತಿಗೊಳಿಸಿಕೊಂಡು ಪ್ರತಿಷ್ಠೆ ಅಂತ ಮಾಡೋ ಸಂದರ್ಭದಲ್ಲಿ ಆ ವಿಧಿವಿಧಾನಗಳನ್ನೆಲ್ಲವನ್ನೂ ಕೂಡ ನಾವು ಅವಲಂಬಿಸಿಕೊಳ್ಳಬೇಕು, ಅದು ನಿಯಮ. ಆದರೆ ಪೂರ್ವಿಕರು ಆರಾಧನೆ ಮಾಡಿಕೊಂಡು ಬಂದಿರುವಂಥ ಚೈತನ್ಯ ನಮ್ಮ ಹಿರಿಯರೆಲ್ಲರೂ ಕೂಡ ಒಂದು ತಪೋಶಕ್ತಿ ಇರುವವರು. ನಾವೆಲ್ಲರೂ ಆ ಮಟ್ಟಕ್ಕೆ ಬೆಳೆದು ನಿಂತವರು. ಅವರು ಮಾಡಿರುವಂಥ ಒಂದು ಪೂಜೆಯ ಪೂರ್ಣವಾಗಿರುವಂಥ ಆ ಒಂದು ಶಕ್ತಿ ಆ ಚೈತನ್ಯದಲ್ಲಿರುವಾಗ, ಆ ಮಣ್ಣಿನಲ್ಲಿರುವಾಗ ನಾವು ಆಗಮಶಾಸ್ತ್ರದಲ್ಲಿ ಬೋಧಿಸಲ್ಪಟ್ಟಂಥ ವಿಧಿವಿಧಾನಗಳನ್ನೆಲ್ಲರೂ ಕೂಡ ಅವಲಂಬಿಸಿಕೊಳ್ಳು. ಆದರೆ ಅದೆಲ್ಲವನ್ನೂ ಕೂಡ ಪೂರ್ಣತೆ ಮಾಡಿಕೊಳ್ಳಿಕ್ಕಿರುವಂಥ ಶಕ್ತಿ ನಮ್ಮಲ್ಲಿಲ್ಲ. ನಾವು ಅದಕ್ಕೆ ತಕ್ಕವರಲ್ಲ. ಆದರೂ ಕೂಡ ಶಾಸ್ತ್ರದಲ್ಲಿ ಬೋಧಿಸಿರುವಂಥ ಮಾರ್ಗಗಳೇನು, ಆ ಮಾರ್ಗಗಳನ್ನು ನಾವು ಕರ್ತವ್ಯ ಎಂಬ ನೆಲೆಯಲ್ಲಿ ಅವಲಂಬಿಸಿಕೊಂಡು ಬರ್ತೇವೆ. ಶ್ರದ್ಧೆ, ಭಕ್ತಿ ಮತ್ತು ವಿಶ್ವಾಸವನ್ನು. ಅದಕ್ಕೋಸ್ಕರವಾಗಿ
ಶಾಸ್ತ್ರ ಬೋಧಿಸಿದ ರೀತಿಯಲ್ಲಿ ಸುಲಿಗೆ ಪುಣ್ಯಾಹವಾಚನ ಅಂತ ಹೇಳುವಂಥದ್ದು ಎಲ್ಲ ಅಶುದ್ಧಿಯನ್ನು ದೂರ ಮಾಡಲಿಕ್ಕೆ ಇರುವಂಥದ್ದು ಮಾರ್ಗ. ಅದೇ ರೀತಿ ಯಾವ ಅಶುದ್ಧಿ ಇದ್ರೂ ಕೂಡ ಆ ಗೋವಿನಿಂದ ಬಂದಿರತಕ್ಕಂಥ ಉತ್ಪನ್ನಗಳನ್ನು ಉಪಯೋಗಿಸಿ ಮಾಡಿರುವಂಥ ಪಂಚಗವ್ಯ, ಅದಕ್ಕೆ ಮಂತ್ರ ಜಪಿಸಿದ್ರೂ ಜಪಿಸದಿದ್ರೂ ಅದೆಲ್ಲ ಅಶುದ್ಧಿಯನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ಪಂಚಗವ್ಯ ಸಹಿತವಾಗಿರುವಂಥ ಪುಣ್ಯಾಹರಿಯನ್ನು ಶುದ್ಧಿ ಮಾಡಬೇಕು. ನಂತರ ಅಲ್ಲಿ ಯಾವುದೇ ಆಸುರಿ ಶಕ್ತಿಗಳಿದ್ರೂ ಕೂಡ ಅದೆಲ್ಲ ದೂರ ಆಗುತ್ತೆ. ಆಗಮಾರ್ಥಂತು ದೇವಾನ ಗಮನಾರ್ಥಂತು ರಾಕ್ಷಸ ಗಂಟಾರವ ಗುರುವಂತು ದೇವತಾ ಆಹ್ವಾನ ಲಾಂಛನ ಅಂತ ಶಾಸ್ತ್ರ. ನಾವು ದೇವರ ಪೂಜೆ ಪ್ರಾರಂಭ ಮಾಡಬೇಕಿಂತ ಮುಂಚೆ ಗಂಟಾಮಣಿಯ ನಾದವನ್ನು ಮಾಡುದು ಯಾಕೆಂದ್ರೆ ಆಸುರಿ ಶಕ್ತಿಗಳು ಸಂಪೂರ್ಣ ದೂರ ಹೋಗಲಿಕ್ಕೆ ಸಮಯ ಆಗಿದೆ. ಯಾಕೆಂದ್ರೆ ದೈವಿಕವಾಗಿರುವಂಥ ಶಕ್ತಿಗಳು ಆಗಮನದ ಸಮಯ ಆಗಿದೆ ಎಂಬುದನ್ನು ಸೂಚಿಸ್ತದೆ. ಹಾಗೆ ಆ ಆಸುರಿ ಶಕ್ತಿಗಳು ಪೂರ್ತಿ ದೂರ ಹೋಗಲಿಕ್ಕೆ ನಾವು ಕರ್ಮ ಮುಖಾಂತರ ಮಾಡಿಕೊಂಡು ಬರುವಂಥ ರಕ್ಷೋತ್ತರ ಹೋಮದ ಮುಖಾಂತರ ಆ ಎಲ್ಲ ಆಸುರಿ ಶಕ್ತಿಯನ್ನು ದೂರ ಮಾಡ್ತೀವಿ. ನಂತರ ದೇವಾಲಯದಲ್ಲಿ ಇರುವಂಥದ್ದೇ ಶಿಲ್ಪದ ಆಧಾರದಲ್ಲಿ ಪ್ರವಹಿಸುವಂಥ ಶಕ್ತಿ. ಆದ ಕಾರಣ ಆ ವಾಸ್ತು ಪುರುಷನ ಪ್ರೀತ್ಯರ್ಥವಾಗಿ ವಾಸ್ತು ಹೋಮವನ್ನು, ಅದೇ ರೀತಿ ವಾಸ್ತು ಪುರುಷನ ಗಣಗಳಿಗೆ ಸಲ್ಲತಕ್ಕಂಥ ವಾಸ್ತುಗಳಲ್ಲಿ ಕರ್ಮವನ್ನು ಮಾಡ್ತೇವೆ. ಅದರ ನಂತರ ಪ್ರಾಯಶ್ಚಿತ್ತ, ಯಾವುದೆಲ್ಲ ದುರಿತಗಳು ಬಂದಿವೆ ಅದಕ್ಕೆಲ್ಲ ಪ್ರಾಯಶ್ಚಿತ್ತ. ಅದರ ನಂತರ ಯಾವುದೆಲ್ಲ ರೀತಿಯ ಅಶುದ್ಧಿಗಳು ಬಂದಿವೆ ಅದಕ್ಕೆಲ್ಲ ಶಾಂತಿ. ಅದರ ನಂತರ ಆ ಚೈತನ್ಯ ವೃತ್ತಿಗೆ ಬೇಕಾಗಿರುವಂಥ ತತ್ವ. ಅದಾದ ನಂತರ ದೇವರಲ್ಲಿ ಅನುಜ್ಞಾಕಲಶ ಮಾಡಿ ಒಪ್ಪಿಗೆಯನ್ನು ಪಡೆದುಕೊಂಡು ಆ ಗಣಗಳಿಗೂ ಕೂಡ ಅನುಜ್ಞೆಯನ್ನು ಮಾಡಿ ಒಪ್ಪಿಗೆ ಪಡ್ಕೊಂಡು ನಾವು ಇವತ್ತಿನ ದಿವಸ ಮಾಡುವಂಥದ್ದು ಸಂಹಾರ ತತ್ವ ಹೋಮ ಅಂತ ಹೇಳುವ ಪ್ರಕ್ರಿಯೆ. ಸಂಹಾರ ತತ್ವ ಹೋಮ ಮಾಡಿ ಅದರ ಸಂವಾದವನ್ನು ಆ ತತ್ವ ಕಲಶದಲ್ಲಿ ಗ್ರಹಿಸಿಕೊಂಡು ಆ ಕಲಶವನ್ನು ಅಭಿಷೇಕ ಮಾಡುವುದು ಅಂತ ಹೇಳಿದರೆ ಹೇಗೆ ಅಂದರೆ ಯಾವ ಬಿಡಿಸಿರುವ ಚಾಪೆ ಉಂಟು ಅದನ್ನು ಮಡಚುವಂಥ ಪ್ರಕ್ರಿಯೆ ನಾವು ಸುಲಭದಲ್ಲಿ ಹೇಳುವುದಿಲ್ಲ. ದೇವಾಲಯ ಅಂತ ಹೇಳಿದ್ರೆ ದೇವರ ಬಿಂಬ, ಆ ದೇವರ ಬಿಂಬಕ್ಕೆ ಪರಿಪೂರ್ಣವಾಗಿರುವಂಥ ಅಂಗಾಂಗ, ಅದರ ನಂತರ ದೇವ ಸಂಬಂಧಿಯಾಗಿರುವಂಥ ಎಲ್ಲ ದೇವತೆಗಳು, ಗಣಗಳು, ಇದೆಲ್ಲ ಸೇರಿರುವಂಥದ್ದು ಕ್ಷೇತ್ರ. ಎಲ್ಲಿವರೆಗೆ? ಕ್ಷೇತ್ರಪಾಲನವರೆಗೆ ಇರುವಂಥ. ಆದರೆ ಈಗ ನಾವು ಮಾಡ್ತಾ ಇರುವಂಥ ಪ್ರಕ್ರಿಯೆ ಯಾವುದಂದ್ರೆ ಕ್ಷೇತ್ರಪಾಲನಲ್ಲೇ ನಾವು ಮಡಚಿಕೊಂಡು ಬರುವುದು. ಕ್ಷೇತ್ರಪಾಲನನ್ನ ಅದರ ನಂತರದ ಯಾವ ಗಣಗಳಿವೆ ಆ ಗಣಗಳೊಟ್ಟಿಗೆ ಸೇರಿಸಿಕೊಂಡು ಬಂದು ಕೊನೆಯಲ್ಲಿ ಆ ಲಿಂಗ ಮಧ್ಯದಲ್ಲಿ ಆತ್ಮ ಅಂತ ಹೇಳುವಂಥ ಸಂಕಲ್ಪದಲ್ಲಿ ಅಂಡ ಸ್ವರೂಪದಲ್ಲಿ ನಾವು ಸಂಕಲ್ಪ ಮಾಡುವಂಥ ಪ್ರಕ್ರಿಯೆಯೇ ತತ್ವ, ಸಂಹಾರ ತತ್ವ ಅಂತ ಹೇಳುವಂಥ. ಚೈತನ್ಯವನ್ನು ಸಂಹರಿಸಿಕೊಂಡು ಬಂದು ಅಂಡ ಸ್ವರೂಪದಲ್ಲಿ ಕಲ್ಪನೆ ಮಾಡುವುದು. ಯಾವ ರೀತಿ ಆ ಗರ್ಭೋತ್ಪತ್ತಿಯಾಗಿ ಗರ್ಭಪಾತ್ರೆಯಲ್ಲಿ ಆ 365 ದಿವಸಗಳು ಕಳೆದು ಆ ನವಮಾಸ ನವದಿವಸ ಅಂತ ಒಂದು ಸಂಕಲ್ಪ ಉಂಟು. ಆ ನವಮಾಸ ನವದಿವಸ ಕಳೆದು ಯಾವ ರೀತಿ ಅದು ಜನ್ಮ ಕಾಣ್ತದೋ ಅದನ್ನು ಬ್ರಹ್ಮಾಂಡ ಅಂತ ಹೇಳಿದ್ರು. ಒಂದು ಸ್ಫೋಟದ ಸಂಕಲ್ಪವನ್ನು ನಮ್ಮ ಪೂರ್ವಿಕರು ಮಾಡಿದ್ರು. ಅದೇ ರೀತಿ ಆ ಪೂರ್ಣ ರೂಪದಲ್ಲಿರುವಂಥ ತೇಜಸ್ಸನ್ನು ಅಂಡ ಸ್ವರೂಪಕ್ಕೆ ತರುವಂಥ ಪ್ರಕ್ರಿಯೆ ಇವತ್ತು ನಾವು ಮಾಡಿಕೊಂಡು ಬರುವಂಥದ್ದು. ನಾವು ಅದನ್ನು ಸಂಕಲ್ಪ ಮಾಡ್ಬೋದು, ಆದರೆ ಅದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಶಂಕರಲ್ಲ. ಅದಕ್ಕೆ ದೇವರ ಅನುಗ್ರಹ ಬೇಕು. ದೇವರ ಅನುಗ್ರಹ ಸಿಗಬೇಕು ಅಂತಾದರೆ ಶಾಸ್ತ್ರೀಯ ಬೋಧಿಸಿದ್ದು ಅಂತ ಹೇಳಿದ್ರೆ ವಿದ್ವತ್ ಜನರಿಗೆ ನಮ್ಮ ಕೈಯಿಂದ ಆಗುವಂಥ ಆ ದಾನಗಳನ್ನು ಮಾಡಿಕೊಂಡು ಅವರ ಮುಖಾಂತರ ತಥಾಸ್ತು ಎಂಬ ವಚನ ಬಂದರೆ ನಾವು ಮಾಡುವಂಥ ಎಲ್ಲ ಕರ್ಮಾಂಗಗಳಿಗೂ ಕೂಡ ಆ ದೇವರು ಅನುಗ್ರಹಿಸ್ತಾರೆ. ಅದಕ್ಕೋಸ್ಕರವಾಗಿ ನಾವು ಯಾವುದೇ ಕರ್ಮ ಮಾಡುವಂಥ ಸಂದರ್ಭದಲ್ಲಿ ಆ ಕರ್ಮದ ಪರಿಪೂರ್ಣತೆಗೋಸ್ಕರವಾಗಿ ನಾವು ದಾನವನ್ನು ಕೂಡ ಮಾಡಬೇಕು ಅಂತ ಹೇಳಿ ಆ ದಾನವನ್ನು ಮಾಡಿದ ಕೂಡಲೇ ಆ ನಾವು ಮಾಡಿದಂಥ ಕರ್ಮದ ಪರಿಪೂರ್ಣವಾಗಿರುವಂಥ ಫಲ ನಮಗೆ ಒದಗಿ ಬರ್ತದೆ. ಆ ರೀತಿ ಇವತ್ತು ಕೂಡ ನಾವು ಆ ಮಾಡಿಕೊಂಡು ಬರುವಂಥ ಪ್ರಕ್ರಿಯೆಗೆ ಆ ದೇವರ ಪೂರ್ಣವಾಗಿರುವಂಥ ಅನುಗ್ರಹ ಪ್ರಾಪ್ತಿಯಾಗಬೇಕು. ಅದಕ್ಕೋಸ್ಕರವಾಗಿ ಕಿಂಚಿತ್ ನಾವು ಆ ವಿದ್ಯುತ್ ಜನರಿಗೆ ವಸ್ತ್ರೋತ್ತರಿಯಾದಿಗಳನ್ನು ದಕ್ಷಿಣೆಯನ್ನು ಕೊಟ್ಟು ಅವರ ಅನುಗ್ರಹವನ್ನು ಪ್ರಾರ್ಥಿಸಿಕೊಂಡಿದ್ದೇವೆ. ಇನ್ನು ಮುಂದೆ ಮಾಡಿಕೊಂಡು ಬರುವಂಥ ಎಲ್ಲ ಪ್ರಕ್ರಿಯೆಗಳು ಕೂಡ ಅವರು ಪೂರ್ಣವಾಗಿ ಅನುಗ್ರಹವನ್ನು ಕೊಡಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಒಮ್ಮೆ ಅದನ್ನು ನಮಸ್ಕಾರ ಮಾಡಿ ಅಲ್ಲಿಗೆ ಬಂದಿದ್ದು ಸಾಕು. ಶೃಣ್ವಂತು ದೇವತಾ ಸರ್ವಾಃ ಪ್ರಾಸಾದಮಿಮಮಾಶ್ರಿತಾಃ ಯದುಚ್ಯಮಾನಮಸ್ಮಾಭಿರನು ಗೃಹ್ಣಂತು ತೇ ನನಃ ಪೂರೈಪೂರ್ವಂ ಮುದ್ಯತಾಂ ಕಾಲೇನೈತಾವತಾ ಭೂಯಾ ಪ್ರಾಸಾದೇಸ್ಮಿನ್ ಪುನರ್ನವೇ ಸ್ಥಾಪಯಾಮೋ